ಮೊದಲು ಮಕ್ಕಳಾದ್ರೆ ಅವ್ರನ್ನ ಹೇಗೆ ನೋಡ್ಕೊಳ್ಬೇಕಪ್ಪ ಅನ್ನೋ ಚಿಂತೆ ಆಗ್ತಾ ಇತ್ತು. ಆದ್ರೆ ಇವಾಗ ಅವ್ರನ್ನ ನೋಡ್ಕೊಳ್ಳೋದು ಎಷ್ಟು ಖುಷಿ ಆಗತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಜನರು ಹೇಳೋದನ್ನ ನಾನು ಕೇಳಿದ್ದೆ, ಮಕ್ಕಳೇ ದೊಡ್ಡ ಆಸ್ತಿ ಅಂತ. ಅದು ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಇನ್ನು ನನಗೆ ಟೈಮ್ ಸಿಕ್ಕಾಗೆಲ್ಲ ಈ ಮಕ್ಳ ಜೊತೆನೆ ಸಮಯ ಕಳಿಬೇಕು ಅಂತ ಅನ್ಸುತ್ತೆ. ಈಗಿನ ಕಾಲದಲ್ಲಿ ಮಕ್ಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದೇ ದೊಡ್ಡ ಚಾಲೆಂಜ್. ಇನ್ನು ಮಕ್ಳ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲೆ ಒಣಗಕ್ ಹಾಕಿದೆ. 2 ದಿವಸದಿಂದ ಮಳೆ ಇಲ್ಲ ಅಂತ ಹೇಳಿ ಮೇಲ್ ಹಾಕಿದ್ದೆ, ಸಡನ್ ಆಗಿ ಮಳೆ ಬೇರೆ ಬರ್ತಾ ಇದೆ. ಈ ಮಳೆಗಾಲದಲ್ಲಿ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಅರ್ಥ ಆಗೋದಿಲ್ಲ. ತುಂಬಾ ಜನರು ನಂಗೆ ಕೇಳ್ತಿರ್ತಾರೆ, ನೀವು ಕ್ಲಾತ್ ಡೈಪರ್ಸ್ ಯೂಸ್ ಮಾಡ್ತೀರಾ ಅಥವಾ ಡಿಸ್ಪೋಸಬಲ್ ಡೈಪರ್ಸ್ ಯೂಸ್ ಮಾಡ್ತೀರಾ ಅಂತ. ನಾನು ಎರಡೂ ಯೂಸ್ ಮಾಡ್ತೀನಿ. ಕ್ಲಾತ್ ಡೈಪರ್ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಇದು ಮಕ್ಕಳ ಚರ್ಮ ಮೇಲೆ ತುಂಬಾ ಜೆಂಟಲ್ ಆಗಿರುತ್ತೆ. ವಾಶ್ ಮಾಡಬಹುದು ಮತ್ತೆ ರೀಯೂಸ್ ಮಾಡಬಹುದು. ಅಪ್ ಟು 300 ಟೈಮ್ಸ್ ಇದನ್ನ ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡಬಹುದು. ಮಕ್ಕಳು ಮನೆಯಲ್ಲಿ ಆಟ ಆಡುವಾಗ ಕ್ಲಾತ್ ಡೈಪರ್ ಅನ್ನ ಯೂಸ್ ಮಾಡೋದು ಒಂದು ಒಳ್ಳೆ ಆಪ್ಷನ್. ಎಲ್ಲರೂ ಡಿಸ್ಪೋಸಬಲ್ ಡೈಪರ್ಸ್ ಅನ್ನ ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಇದು ತುಂಬಾ ಹೈಜೀನ್ ಆಗಿರುತ್ತೆ, ಮೇಂಟೈನ್ ಮಾಡೋದು ತುಂಬಾ ಈಸಿ. ನಾವು ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೂ ಕೂಡ ಟ್ರಾವೆಲ್ ಫ್ರೆಂಡ್ಲಿ ಆಗಿರುತ್ತೆ. ನಾನು ಯೂಶುವಲಿ ಮೈಲೋ ಅವರ ಡಿಸ್ಪೋಸಬಲ್ ಡೈಪರ್ಸ್ ಅನ್ನ ಯೂಸ್ ಮಾಡ್ತೀನಿ. ಇದು ರ್ಯಾಶ್ ಫ್ರೀ ಕಂಫರ್ಟ್ ಅನ್ನ ಕೊಡುತ್ತೆ, ಯಾಕೆಂದ್ರೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಬೇಬಿ ಸ್ಕಿನ್ ಗೆ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಯೂಸ್ ಮಾಡೋದು, ಥ್ರೋ ಮಾಡೋದು. ಇದು 12 ಅವರ್ಸ್ ಲೀಕ್ ಪ್ರೂಫ್ ಪ್ರೊಟೆಕ್ಷನ್ ಕೊಡೋದ್ರಿಂದ ಮಕ್ಕಳು ಇಡೀ ರಾತ್ರಿ ಕಂಫರ್ಟಬಲ್ ಆಗಿ ಮಲಗುವುದಕ್ಕೆ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ನಿಮ್ಗೂ ಕೂಡ ಈ ಡೈಪರ್ಸ್ ಬೇಕು ಅಂದ್ರೆ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ.